ಲೋಕಸಭಾ ಚುನಾವಣಾ ಫಲಿತಾಂಶ ಪ್ರಕಟವಾಗಿದ್ದು, ಉತ್ತರ ಪ್ರದೇಶ ರಾಜ್ಯದ ನಾಗೀನ ಲೋಕಸಭಾ ಕ್ಷೇತ್ರದಲ್ಲಿ ಎಎಸ್ಪಿ ಪಕ್ಷದ ಚಂದ್ರಶೇಖರ್ ಆಜಾದ್ ರಾವಣ್ ರವರು ಪ್ರತಿಪಕ್ಷದ ನಾಯಕರ ವಿರುದ್ಧ 1.5 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಜಯಬೇರಿ ಬಾರಿಸಿದ್ದು, ಈ ಹಿನ್ನೆಲೆ ಭೀಮ್ ಆರ್ಮಿ ಏಕತಾ ಮಿಷನ್ ಚಿಕ್ಕಮಗಳೂರು ವತಿಯಿಂದ ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಎಲ್ಲಾ ಕಾರ್ಯಕರ್ತರು ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಚಂದ್ರಶೇಖರ್ ರಾವಣ್ ಅವರಿಗೆ ದೌರ್ಜನ್ಯಗಳು, ಅತ್ಯಾಚಾರಗಳು ಮತ್ತು ಸಂವಿಧಾನಕ್ಕೆ ಗಂಡಾಂತರ ಬಂದಂತ ಸಂದರ್ಭದಲ್ಲಿ ಚಂದ್ರಶೇಖರ್ ಆಜಾದ್ ರಾವಣ್ ರವರು ಇವತ್ತು ಯುವಕರ ಪಡೆಯನ್ನ ಕಟ್ಟಿ, ಭೀಮ್ ಆರ್ಮಿಯ ಪಡೆಯನ್ನ ಕಟ್ಟಿ ಇಡೀ ದೇಶದಲ್ಲಿ ಜಾಗೃತಿಯನ್ನ ಮೂಡಿಸುವ ಮೂಲಕ ಸಂವಿಧಾನವನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡೋದ್ರ ಮೂಲಕ ಇವತ್ತು ಏನು 543 ಜನ ಇವತ್ತು MP ಕ್ಯಾಂಡಿಡೇಟ್ಗಳು ಗೆದ್ದೋಗಿದ್ದಾರೆ. ಅವ್ರಿಗೆ ಒಬ್ಬರೇ ಇವತ್ತು ಗರ್ಜನೆ ಮಾಡೋದನ್ನ ಮೂಲಕ, ಸಿಂಹ ಗರ್ಜನೆ ಮಾಡೋದ್ರ ಮೂಲಕ, ಹುಲಿ ಗರ್ಜನೆ ಮಾಡೋ ಮೂಲಕ ಸಂವಿಧಾನವನ್ನ ರಕ್ಷಣೆ ಮಾಡತಕ್ಕಂತ ಕೆಪಾಸಿಟಿ ಇದೆ, ತಾಕತ್ತಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲಾ ಯುವಕರು ಭೀಮ್ ಆರ್ಮಿಯನ್ನ ಸಂಘಟನೆ ಗಟ್ಟಿ ಮಾಡ್ತಾ ಇದ್ದಾರೆ. ಭೀಮ್ ಆರ್ಮಿ ಸಂಘಟನೆ ಗೌರವ ಅಧ್ಯಕ್ಷರಾದ ಹೊನ್ನೇಶ್ ಅವರು ಮಾತನಾಡಿ, ಭೀಮ್ ಆರ್ಮಿ ಸಂಘಟನೆ ಸಂಸ್ಥಾಪಕರಾದ ಚಂದ್ರಶೇಖರ್ ಆಜಾದ್ ರಾವಣ್ ರವರು ಅತ್ಯಧಿಕ ಮತಗಳ ಅಂತರದಿಂದ ಜಯಬೇರಿ ಬಾರಿಸಿರುವುದು ನಮಗೆ ತುಂಬಾ ಸಂತೋಷವಾಗುತ್ತಿದೆ. ಅವರು ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೆದು ಬಡವರ ಮತ್ತು ದೀನದಲಿತರ ಪರ ಧ್ವನಿ ಎತ್ತಲಿ ಎಂದು ಹೇಳಿದರು. ಸ್ನೇಹಿತರೆ, ನಿನ್ನೆ ಬಂದಂತಹ ಲೋಕಸಭಾ ಫಲಿತಾಂಶದಲ್ಲಿ ಭೀಮ್ ಆರ್ಮಿಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಆಜಾದ್ ರಾವಣ್ ರವರು ಸುಮಾರು 1.5 ವರ್ಷ 1,50,000 ಮತಗಳ ಅಂತರದಿಂದ ಜಯಶೀಲರಾಗಿದ್ದಾರೆ. ಸ್ನೇಹಿತರೆ, ಈಗ ಈ ಸಮಾಜದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ಗೌರವ ಸಿಕ್ಕಿದೆ ಅಂತ ಅನ್ಕೋಬಹುದು. ಯಾಕೆಂದ್ರೆ ಹಲವಾರು ವರ್ಷಗಳಿಂದ ಮಹಿಳೆಯರ ಪರ, ಅಲ್ಪಸಂಖ್ಯಾತರ ಪರ, ದಲಿತರ ಪರ ಹೋರಾಟಗಳನ್ನು ಮಾಡ್ಕೊಂಡ್ಬಂದಂತ ಚಂದ್ರಶೇಖರ್ ಆಜಾದ್ ರವರು ಅತಿ ಹೆಚ್ಚು ಒಂದಿಷ್ಟು ಮತಗಳಿಂದ ಜಯಶಾಲಿ ಆಗಿರ್ತಕ್ಕಂಥ ವಿಚಾರ ಇಡೀ ಚಿಕ್ಕಮಗಳೂರು ಜಿಲ್ಲೆಯ ಜನತೆಗೆ, ದಲಿತ ಜನತೆಗೆ, ಅಲ್ಪಸಂಖ್ಯಾತ ಜನತೆಗೆ ತುಂಬಾ ಖುಷಿ ತಂದಿರ್ತಕ್ಕಂಥ ವಿಚಾರ. ಹಾಗಾಗಿ ನಾವಿವತ್ತು ಈ ಒಂದು ಸಂತೋಷ ದಿನನ ಸಿಹಿ ಹಂಚೋದ್ರ ಮುಖಾಂತರ, ಪಟಾಕಿ ಹೊಡೆಯೋದ್ರ ಮುಖಾಂತರ ಸಂತೋಷ ದಿನನ ಹಂಚ್ಕೊಂಡಿದೀವಿ. ಸ್ನೇಹಿತರೆ, ಇನ್ನು ಮುಂದಿನ ದಿನಗಳಲ್ಲಿ ಭೀಮ ಗರ್ಜನೆ ಬರೀ ನಮ್ಮ ಜಿಲ್ಲೆ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇರ್ತಿತ್ತು. ಈಗ ಸಂಸತ್ತಲ್ಲೂ ಕೂಡ ಭೀಮ ಗರ್ಜನೆ ಶುರುವಾಗುತ್ತೆ. 543 ಜನರಲ್ಲಿ ಕೆಲವರು ಜಾತಿ ಆಧಾರಿತವಾಗಿ ಗೆದ್ದಿದ್ದಾರೆ, ಕೆಲವರು ಪಕ್ಷದ ಲೋಗೋವನ್ನು ಹಿಡ್ಕೊಂಡು ಗೆದ್ದಿದ್ದಾರೆ, ಕೆಲವರು ಹಣ ಮತ್ತು ಹೆಂಡದ ಹೊಳೆಯನ್ನು ಹರಿಸಿ ಗೆದ್ದಿದ್ದಾರೆ. ವಿಶೇಷವಾಗಿ ಚಂದ್ರಶೇಖರ್ ಆಜಾದ್ ಯಾವ ರೀತಿ ಗೆದ್ದಿರೋದು ಅಂದರೆ, ಒಂದು ಶೋಷಿತರ ಆಶಾ ಕಿರಣವಾಗಿ ನೊಂದವರ ಪರವಾಗಿ ನಿಂತು ಧೈರ್ಯ ಇಲ್ಲದೆ ಇರುವಂಥ ಸಮುದಾಯಕ್ಕೆ ಧೈರ್ಯವನ್ನು ಕೊಟ್ಟಂಥ ಒಬ್ಬ ವಕೀಲ ವೃತ್ತಿಯನ್ನು ಮಾಡಿರುವಂಥದ್ದು. ತಲೆಯಲ್ಲಿ 3 ಕಾಸು ವಿದ್ಯೆ ಇಲ್ಲದೆ ಇದ್ರೂ ಕೂಡ ಹಣ ಇದ್ರೆ ಸಾಕು, ಜಾತಿ ಇದ್ರೆ ಸಾಕು, ಗೆಲ್ಬೋದು ಅಂತವ್ರಿಗೆ ತಲೆಯಲ್ಲಿ ಬುದ್ಧಿ ಕೂಡ ಇದೆ, ಹೋರಾಟದ ಹಿನ್ನೆಲೆ ಇದೆ. ಲಾಠಿ ಚಾರ್ಜ್ ಆದರೂ, ಗೋಲಿಬಾರ್ ಆದರೂ ಕೂಡ ಮುಂದೆ ನಿಂತು ಲೀಡ್ ಮಾಡುವಂಥ ನಿಜವಾದ ಒಂದು ಹುಲಿ ಅಂತ ಹೇಳಿದರೆ ಅದು ಚಂದ್ರಶೇಖರ್ ಆಜಾದ್ ಅವರು. ಚಂದ್ರಶೇಖರ್ ಆಜಾದ್ ಜೊತೆಗೆ ಮೊದಲಿಗೆ ಯಾವ ಪಕ್ಷಗಳು ಕೂಡ ಅವ್ರ ಜೊತೆ ಸೇರಕ್ಕೆ ರೆಡಿ ಇರಲಿಲ್ಲ. ಯಾಕಂತ ಹೇಳಿದ್ರೆ ಚಂದ್ರಶೇಖರ್ ಆಜಾದ್ ಅವರು ದಡ್ಡ ಅಂತಲ್ಲ, ಬುದ್ಧಿವಂತ ವಕೀಲರಿದ್ದಾರೆ. ಇವ್ರ ಜೊತೆ ನಾವು ಸಮ್ಮಿಶ್ರ ಮಾಡಿದ್ರೆ, ಇವ್ರ ಜೊತೆ ನಾವು ಅಲೈನ್ಸ್ ಅನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಈ ಪಾರ್ಟಿ ಬಹಳ ಎತ್ತರಕ್ಕೆ ಬೆಳೆಯುತ್ತೆ. ಕೇಡರ್ ಬೇಸ್ ಸಂಘಟನೆ ಇದೆ. ಭೀಮ್ ಆರ್ಮಿಯನ್ನ ಒಂದು ನಿಜವಾದ ಆರ್ಮಿಗಳು ಅವರ ಹಿಂದೆ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ರಾಜಕೀಯ ಅಸ್ತಿತ್ವ ಅಲ್ಲಾಡುತ್ತೆ ಅನ್ನೋ ದೃಷ್ಟಿಯಲ್ಲಿ ಅವ್ರ ಜೊತೆ ಸೇರ್ಲಿಲ್ಲ. 9,000 ಓಟು ಯೋಗಿ ಆದಿತ್ಯನಾಥನ ವಿರುದ್ಧವಾಗಿ 9,000 ಓಟು ತಗೊಂಡು ಸೋತಿದ್ರು. ಆದ್ರೆ ಇವತ್ತು 1,25,000ಕ್ಕೂ ಹೆಚ್ಚು ಓಟಿನ ಲೀಡಿಂಗ್ ಅಲ್ಲಿ ಗೆದ್ದಿದ್ದಾರೆ. ಆದ್ರೆ ಇವತ್ತು ನಮ್ಮ ಜವಾಬ್ದಾರಿ ಭೀಮ್ ಆರ್ಮಿ ಸಂಘಟನೆ ಕಾರ್ಯಕರ್ತರದು ಮತ್ತು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಇನ್ನಷ್ಟು ಹೆಚ್ಚಾಗಬೇಕಾಗಿದೆ. ಯಾಕೆಂದ್ರೆ ಅವ್ರಿಗೆ ನಾವು ನಿನ್ನ ಶಕ್ತಿ ತುಂಬಬೇಕಾಗಿದೆ. ನಮ್ಮ ಬಹುಜನರು ಏನಿದ್ದಾರೆ, ಈ ನೊಂದ ಸಮುದಾಯಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇವ್ರು ಭೀಮ್ ಆರ್ಮಿ ಮತ್ತು ASP ಆಜಾದ್ ಸಮಾಜ್ ಪಾರ್ಟಿ ಮತ್ತು ಭೀಮ್ ಆರ್ಮಿ ಸಂಘಟನೆಯನ್ನ ಉತ್ತಮ ಸ್ಥಾನದಲ್ಲಿ ತಗೊಂಡು ಹೋಗ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಒಂದು ಮನವಿನ ಮಾಡ್ಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಗಿರೀಶ್, ಮುಖಂಡರಾದ ಹುಣಸೇಮಕ್ಕಿ ಲಕ್ಷ್ಮಣ್, ಸುಧೀರ್, ರಮೇಶ್, ಮುನೀರ್, ರಾಕೇಶ್, ಲೋಕೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.